ಅಜ್ಜರ ಬಗ್ಗೆ ಯಾವ ಥರ ಹೇಳಿದ್ರೆ, ಯಾಕಂದ್ರೆ ನಾವನ್ನೆಲ್ಲ ಭಾಳ ಕಡೆ ನೋಡಿದ್ದೀವಿ. ಆದರೆ ನಮ್ಮ ಅಜ್ಜರು ಈ ಥರ ಅಂದ್ರೆ ಅನ್ನದಾನ ಮಾಡಿ ಎಷ್ಟು ಬಡವರಿಗೆ ಅಂದ್ರೆ ಕಷ್ಟ ಕಾಲದಲ್ಲಿ ಹೊಟ್ಟಿಗೆ ಅನ್ನ ಕೊಟ್ಟು ಒಂಥರ ಸಮಾಜ ಸೇವೆ ಮಾಡಿ ಅಜ್ಜಾರಂದ್ರೆ ಈ ಸ್ಕೂಲ್ ಮಾಡ್ಬೇಕಂದ್ರೆ ಭಾಳ ಆಸೆ ಇತ್ತು. ಮತ್ತು ಅವ್ರ ವಿಚಾರ ಹೆಂಗಿತ್ತಂದ್ರೆ ಸಮಾಜದಲ್ಲಿ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗ್ಬೇಕಂದ್ರೆ ಫಸ್ಟು ಶಿಕ್ಷಣದಿಂದ ಆಗಬೇಕು. ಶಿಕ್ಷಣ ಬಿಟ್ಟರೆ ಯಾವುದೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಂಥ ಕನಸುಗಳನ್ನ ಹೊತ್ಕೊಂಡು ಈ ಭೂಮಿ ಮೇಲೆ ಪೂಜ್ಯರು ಬಂದಿದ್ರು. ಬರೋದ್ನಾಗ ಮಾನವಾಗಿ ಬಂದರು. ನಮ್ಮೆಲ್ಲ ಬಿಟ್ಟು ಹೋದಾಗ ದೇವಮಾನಾಗಿ ಹೊರಬಂದ್ರೆ ದೇವರಾಗಿ ನಮ್ಮ ಬಿಟ್ಟು ಅವರೆಲ್ಲ ಸ್ವರ್ಗ ಸೇರ್ಕೊಂಡವರು. ಅಂತ ಪುಣ್ಯಾತ್ಮನು, ಅಂತ ದೊಡ್ಡ ಜ್ಞಾನಿ ಭಕ್ತಿ ಇರುವಂಥ ಪೂಜ್ಯರ ಆತ್ಮಕ್ಕೆ ಭಗವಂತ ಅವರು ಎಲ್ಲಿದ್ರು ಅವರು ಶಾಂತವಾಗಿರ್ಬೇಕು. ಅವರು ಎಲ್ಲಿದ್ರು ಅಲ್ಲಿದ ಎಲ್ಲ ಮಕ್ಕಳ ಮೇಲೆ, ಈ ಸಂಸ್ಥೆ ಮೇಲೆ, ನಮ್ಮ ಮೇಲೆ ಸದಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕಂತೇಳಿ ಆ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ಅದಾದ ನಂತರ ಎಲ್ಲ ನಮ್ಮ ಭಕ್ತರು ಏನಿದಾರಲ್ಲ, ನಾನು ಅವ್ರು ಬಂದ ಮಾತೇನೆ ಏನು ಅಚ್ಚಾರ ಒಂದು ದಾರಿ ಅಥವಾ ಅವರೊಂದೇನು ರಥ ಜಗ್ಗೊಂಬಂದು ನಡುವ ಹಾದಿಯಲ್ಲಿ ಬಿಟ್ಟಿದ್ದಾರೋ ಅದು ಮುಂದೆ ಹೋಗ್ಬೇಕು, ವಾಪಸ್ ಹಿಂದೆ ಬರಬಾರ್ದು. ನೀವೆಲ್ಲ ಭಕ್ತರು ಕೂಡಿ ಅವರೇನೊಂದು ಈ ದಾನ ಧರ್ಮದಂತ ರಥನ ಜಗ್ಗೊಂಬಂದು ಅರ್ಧ ಹಾದಿ ಬಿಟ್ಟರು. ನೀವು ಎಷ್ಟು ಸಾಧ್ಯ ಆಗ್ತೈತಿ ಅದನ್ನು ಮುಂದೆ ಜಗ್ಕೊಂಡು ಹೋಗ್ಬೇಕು, ಹಿಂದೆ ಒಟ್ಟೆ ನೋಡಿಸ್ಬೇಕಾಗ್ತೈತೆ. ಅದು ಮುಂದೆ ಹೋಗ್ಬೇಕಾಗ್ತದೆ. ಎಷ್ಟು ಶಕ್ತಿ ದೇವರು ಮುಂದೆ ಜಗಿಸಿ ಅವ್ರು ಮಾಡಿದಂಥ ಸಮಾಜ ಸೇವೆ ನೀವು ಮಾಡಬೇಕು. ಯಾಕಂದ್ರೆ ಎಲ್ಲರೂ ಹೇಗೆ ಯಾವತ್ತೂ ಸದಾ ಈ ಮಠದ ಹಿಂದೆ, ಈ ಭಕ್ತರ ಹಿಂದೆ ನಾವು ಯಾವತ್ತೂ ನಿಮ್ಮ ಬೆನ್ನೆಲುವಾಗಿ ನಿಲ್ತೀವಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಮುಂದೆ ಅವತ್ತು ಪೂಜೆ ಕಂಡಂಥ ಕನಸು ನನಸು ಮಾಡ್ಬೇಕಂದ್ರೆ ನಾವೆಲ್ಲರೂ ಭಕ್ತರು ಭಾಳ ಅಂದ್ರೆ ಶ್ರಮದಿಂದ ಕೆಲಸ ಮಾಡಬೇಕು. ಇಲ್ಲಿದ್ದಂಥ ಅನೇಕ ವಿದ್ಯಾರ್ಥಿಗಳು ತಾವೆಲ್ಲರೂ ಬೇಕಾದ್ರೆ ಅಜ್ಜರ ಶಿಕ್ಷಣದಲ್ಲಿ ಸಮಾಜ ಅಂದ್ರೆ ಪರಿವರ್ತನೆ ಆಗಬೇಕು, ಸಮಾಜ ಸುಧಾರಿಸಬೇಕಂದ್ರೆ ಅವರೇನು ಕನಸು ಕರ್ಕೊಂಡು ಬಂದಿದ್ರು. ಅದನ್ನು ಅವ್ರ ಕನಸನ್ನು ನೀವು ಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಅದನ್ನು ಪೂರ್ಣ ಮಾಡಬೇಕು. ಅವ್ರ ಕನಸನ್ನು ನನಸು ಮಾಡಬೇಕು. ಸದಾ ಯಾವತ್ತೂ ಅವರ ಆಶೀರ್ವಾದ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಬೇಕಂತ ಹೇಳುತ್ತಾ, ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಗ್ಯಾದರಿಂಗ್ ಮಾಡಿದಾಗ ನನಗೆ ಬರಾಕ ಸುಮಾರು 10,000 ಜನ ಸೇರಿ ಕಾರ್ಯಕ್ರಮ ಮಾಡಿ ಬರೋಕ್ಕಾಗಲಿಲ್ಲ. ಆದರೆ ಇವತ್ತು ಬಂದು ಪೂಜ್ಯ ದರ್ಶನ ತಗೊಳ್ಳುವಂಥ ಅವಕಾಶ ಇತ್ತು, ಭಕ್ತರಿಗೂ ಭೇಟಿ ಆಗುವಂಥ ಅವಕಾಶ ಇತ್ತು. ಅದಕ್ಕೆ ಈ ಮಠದ ಮೇಲೆ ಇನ್ನೂ ಭಗವಂತನ ಆಶೀರ್ವಾದ ಇದ್ದಲ್ಲಿ ಈ ಮಠ ಇನ್ನೂ ಭಾಳ ಎತ್ತರ ಬೆಳೀಲಿ, ಈ ಶಾಲೆ ಇನ್ನೂ ಎತ್ತರ ಬೆಳೆದು ಈ ಕಲಿಯುವಂಥ ಮಕ್ಕಳು ಈ ಸಮಾಜ ಸುಧಾರಣೆಗೆ, ಈ ದೇಶದ ಭವಿಷ್ಯ ನಿರ್ಮಾಣಕ್ಕೆ ತಮ್ಮಿಂದ ಸಾಧ್ಯ ಆದಷ್ಟೆಲ್ಲ ಕೆಲಸ ಮಾಡಬೇಕು ಹೇಳುತ್ತಾ, ತಾವೆಲ್ಲರೂ ಇವತ್ತು ಇಷ್ಟು ಲೇಟ್ ಆದರೂ ಇಲ್ಲಿ ನಾನು ಕರೆದು ಸರ್ಕಾರ ಮಾಡಿ ಗೌರವ ಕೊಟ್ಟಿದ್ದಾರೆ. ಈ ಮಠದ ಎಲ್ಲ ಸದ್ಭಕ್ತರಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ, ಗುರುಮಾತೆಗಳಿಗೆ ಎಲ್ಲರಿಗೂ ವಂದಿಸಿ ನಮ್ಮ ಆತ್ಮವಚನೆ ಜಯ ಹಿಂದ್ ಜಯ.